ಓಂ ಶ್ರೀ ಮಹಾಗಣಪತಿಯೇ ನಮಃ. ಓಂ ನಮಃ ಶಿವಾಯ. ಕೆಲವೊಂದ್ಸಲ ಆ ಸಿಚುವೇಶನ್ ಹೇಗಾಗುತ್ತೆ ಅಂತಂದರೆ, ತುಂಬ ಚೆನ್ನಾಗಿರ್ತೀವಿ ಅಥವಾ ತುಂಬ ಚೆನ್ನಾಗಿರ್ತಾರೆ. ನೀವು ಯಾರನ್ನಾದ್ರೂ ಅಬ್ಸರ್ವ್ ಮಾಡಿರಬಹುದು. ಇದ್ದಕ್ಕಿದ್ದಂಗೆ ಡೌನ್ಫಾಲ್ ಸ್ಟಾರ್ಟ್ ಆಗುತ್ತೆ. ಫಿನಾನ್ಷಿಯಲಿ ವ್ಯಕ್ತಿ ತುಂಬ ಕುಗ್ಗೋಕ್ಕೆ ಸ್ಟಾರ್ಟ್ ಆಗ್ತಾನೆ. ಏನೋ ಲಾಸ್ ಮೇಲೆ ಲಾಸ್ ಆಗ್ತಾ ಇರುತ್ತೆ, ಪ್ರಾಬ್ಲಮ್ ಮೇಲೆ ಪ್ರಾಬ್ಲಮ್ ಬರ್ತಾ ಇರುತ್ತೆ. ಈವನ್ ಹೆಲ್ತ್ ವೈಸಲ್ಲೂ ತುಂಬ ಕುಗ್ಗೋಕ್ಕೆ, ಅಂದರೆ ಡೇ ಬೈ ಡೇ ಗ್ರ್ಯಾಜುವಲ್ ಆಗಿ ತುಂಬ ಡೌನ್ಫಾಲ್ ಆಗ್ತಾ ಇರುತ್ತೆ. ಆ್ಯಂಡ್ ಸಮ್ಟೈಮ್ಸ್ ಹೇಗಾಗುತ್ತೆ ಅಂತಂದರೆ, ತುಂಬ ನೋಡೋಕ್ಕೆ ಚೆನ್ನಾಗಿರೋಂಥ ವ್ಯಕ್ತಿನೂ ಏನೋ ಒಂದು ರೀತಿಯಲ್ಲಿ ಕಲೆಗಳಾಗುವಂಥದ್ದು, ಮುಖದ ಮೇಲೆ ಏನೋ ಒಂದು ರೀತಿಯಲ್ಲಿ ತುಂಬ ಸುಸ್ತಾಗಿರೋ ರೀತಿಯಲ್ಲಿ ಕಾಣೋದು, ಹುಷಾರಿಲ್ವೇನೋ ಅಂತ ಅನ್ಸೋದು. ಇಲ್ಲ ನೀವೇ ಎಲ್ಲೋ ಆಚೆ ಹೋಗಿರ್ತೀರಾ, ನಿಮ್ಮನ್ನು ನೋಡಿ ಯಾರಾದರೂ ಹೇಳ್ತಾರೆ ಯಾಕೆ ಹುಷಾರಿಲ್ವಾ ಅಂತ ಹೇಳಿ. ಎಲ್ಲ ಒಂದು ಪ್ರಶ್ನೆಗಳನ್ನ ಹಾಕಿದಾಗ ಯಾಕೆ ಈ ಥರ ಎಲ್ಲ ಆಗುತ್ತೆ ಅಂತ ಕೇಳಿದಾಗ ಸುಮಾರು ಜನ ನಿಮ್ಗೆ ಅಡ್ವೈಸ್ ಮಾಡೋದು ಅಥವಾ ಸಜೆಸ್ಟ್ ಮಾಡೋದು ಅಂದರೆ ನಿಮಗೆ ದೃಷ್ಟಿಯಾಗಿದೆ. ಎಸ್, ದೃಷ್ಟಿಯಾಗಿದೆ ಅಂತ ಹೇಳ್ತಾರೆ. ಕೆಲವರು ಅದನ್ನ ಬಿಲೀವ್ ಮಾಡ್ತೀರಾ, ಕೆಲವರು ಅದನ್ನ ಬಿಲೀವ್ ಮಾಡಲ್ಲ. ಬಿಲೀವ್ ಮಾಡಬೇಕಾ ಬೇಡವಾ ಅಂತ ನೀವು ನನ್ನನ್ನು ಕೇಳಿದ್ರೆ ಖಂಡಿತ ನಾನು ಹೇಳ್ತೀನಿ, ಕೆಲವೊಂದು ಸರ್ಕಮ್ಸ್ಟೆನ್ಸಸ್ ಅಲ್ಲಿ, ಅಂದರೆ ಕೆಲವೊಂದು ವಿಚಾರಗಳಲ್ಲಿ ನೀವು ಬಿಲೀವ್ ಮಾಡಲೇಬೇಕಾಗತ್ತೆ. ಕೆಲವು ವಿಚಾರಗಳಲ್ಲಿ ಅದು ನಿಮಗೆ ಬಿಲೀವ್ ಮಾಡಬೇಕಾಗುವಂಥ ಸಂಗತಿ ಬರಲ್ಲ. ಮತ್ತೆ ಬರೀ ದೃಷ್ಟಿದೋಷ ಅಂದ್ರೆ ಏನು? ಈ ದೃಷ್ಟಿದೋಷಕ್ಕೂ ಮಾಟ ಮಂತ್ರಕ್ಕೂ ಏನಾದರೂ ಸಂಬಂಧ ಬರುತ್ತಾ? ಮಾಡಿಸಿರ್ತಾರ, ಮಾಟ ಮಂತ್ರ ಮಾಡಿಸಿದ್ರೆ ನಮಗೆ ದೃಷ್ಟಿದೋಷ ಆಗುತ್ತಾ? ಇಲ್ಲ ಜನರಲ್ ಆಗಿ ಮಾಟ ಮಂತ್ರನೇ ಬೇರೆ, ದೃಷ್ಟಿದೋಷನೇ ಬೇರೆನಾ? ಪ್ರತಿಯೊಂದಕ್ಕೂ ನಾನು ನಿಮ್ಗೆ ಇವತ್ತು ಕ್ಲಾರಿಫಿಕೇಶನ್ ಕೊಡ್ತೀನಿ. ಇದು ಸಹ ಒನ್ ಆಫ್ ದ ಪರ್ಸನ್ ನನ್ನ ಹತ್ರ ಕನ್ಸಲ್ಟೇಷನ್ಗೆ ಬಂದಿರೋಂಥವ್ರು ಮತ್ತೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿರೋಂಥವ್ರು ವಿಶೇಷವಾಗಿರುವಂತಹ ಕಾರ್ಯಕ್ರಮ ನಿಮಗೋಸ್ಕರ. ಸುಮಾರು ಜನಕ್ಕೂ ಸಹ ಈ ಒಂದು ಕಾರ್ಯಕ್ರಮ ಹೆಲ್ಪ್ ಆಗುತ್ತೆ ಅಂತ ಹೇಳಿ ನಾನು ಇದನ್ನ ಸೈಂಟಿಫಿಕ್ ಆಗಿ ನಾನು ನಿಮಗೋಸ್ಕರ ತಿಳಿಸ್ಕೊಡ್ತಾ ಇದ್ದೀನಿ. ಫಸ್ಟ್ ಆಫ್ ಆಲ್, ದೃಷ್ಟಿದೋಷ ಅಂದರೆ ಏನು? ತುಂಬ ಜನ ಬಿಲೀವ್ ಮಾಡ್ತೀರಾ, ತುಂಬ ಜನ ಇದಕ್ಕೆ ಕನ್ಫ್ಯೂಷನಲ್ಲಿ ಇರ್ತೀರಾ, ಬಿಲೀವೇ ಮಾಡಲ್ಲ. ಕರೆಕ್ಟ್ ಅಲ್ವಾ? ಅದೆಲ್ಲ ಏನೂ ಇಲ್ಲ ಮೇಡಮ್, ಅದೆಲ್ಲ ಏನೂ ಇಲ್ಲ ಮೇಡಮ್, ಅದೆಲ್ಲ ಬರೀ ಇದು ಅಷ್ಟೇ, ನಾವು ಅಂದ್ಕೊಂಡ್ರೆ ದೃಷ್ಟಿದೋಷ, ಇಲ್ಲ ಅಂದರೆ ಇಲ್ಲ. ಆ ರೀತಿ ಖಂಡಿತ ಇರುತ್ತಾ? ಈವಿಲ್ ಐ ಅನ್ನುವಂಥದ್ದು ಖಂಡಿತ ಇರುತ್ತಾ? ಏನದು ಈವಿಲ್ ಐ ಅಂತಂದರೆ, ಎಷ್ಟೋ ಜನಕ್ಕೆ ಈವಿಲ್ ಐ ಅಂದರೆ ಏನೋ ನಿಮ್ಮ ಮೇಲೆ ಕೆಟ್ಟದಾಗಿ ಫೀಲ್ ಮಾಡೋದು ಅನ್ನೋ ರೀತಿಯಲ್ಲಿ ಇರುತ್ತೆ. ವೆರಿ ಸಿಂಪಲ್ ಲ್ಯಾಂಗ್ವೇಜಲ್ಲಿ ಹೇಳ್ತೀನಿ. ಈವಿಲ್ ಐ ಅಥವಾ ದೃಷ್ಟಿದೋಷ ಅಂದರೆ ಯಾವ ವ್ಯಕ್ತಿ ಹತ್ರ ಏನು ಇರಲ್ವೋ, ಈಗ ಬಡವನಾಗಿರ್ತಾನೆ, ಯಾವುದೋ ಒಬ್ರು ಕಾರಲ್ಲಿ ಹೋಗ್ತಾ ಇರೋಂತಹ ಒಂದು ವ್ಯಕ್ತಿನ ನೋಡ್ತಾನೆ, ನೋಡು ಎಷ್ಟು ಚೆನ್ನಾಗಿ ಹೋಗ್ತಾ ಇದ್ದಾನೆ ಅವನು ಅಂತ ಒಂದು ವೈಬ್ರೇಷನ್ ಕ್ರಿಯೇಟ್ ಆಗುತ್ತಲ್ಲ, ಕಣ್ಣಿನಿಂದ ಕಣ್ಣು ವೈಬ್ರೇಷನ್ ಕ್ರಿಯೇಟ್ ಆಗುತ್ತೆ. ಆ ಕಣ್ಣು ನೋಟದಿಂದ ಇನ್ನೊಬ್ಬರಿಗೆ ಕಣ್ಣು ನೋಟ, ಆ ವೈಬ್ರೇಷನ್ ಫಾಲ್ ಆಗುತ್ತಲ್ಲ, ವೆರಿ ಸಿಂಪಲ್. ಆ ಒಂದು ವೇವ್ ಅಥವಾ ಒಂದು ಎನರ್ಜಿ ಫಾಲ್ ಆಗುತ್ತಲ್ಲ, ಆ ಎನರ್ಜಿನ ದೃಷ್ಟಿದೋಷ. ದೃಷ್ಟಿ ಅಷ್ಟೇ ಇರೋದು. ದೋಷ ಅನ್ನೋಂಥ ವರ್ಡ್ ನಿಮಗೆ ಕನ್ಫ್ಯೂಷನ್ ಕ್ರಿಯೇಟ್ ಮಾಡೋಕ್ಕೆ ಅಥವಾ ನಿಮ್ಗೆ ಅದಕ್ಕೆ ಏನೋ ಒಂದು ಭಯನ ಸೃಷ್ಟಿ ಮಾಡಲಿಕ್ಕೆ ತಿಳಿಸ್ಕೊಡೋಂಥದ್ದು. ಇಟ್ಸ್ ವೆರಿ ಸಿಂಪಲ್. ಯಾಕೆಂದರೆ ಎಷ್ಟು ಜನಕ್ಕೆ ದೃಷ್ಟಿ ದೋಷ ಅಂತ ಕೇಳಿದಾಗ ಏನೋ ದೋಷ, ಇದು ಏನೋ ಸಮಥಿಂಗ್ ಟು ಡೂ ವಿತ್ ಇಟ್, ನಮಗೇನೋ ಸಮಸ್ಯೆ ಆಗುತ್ತೆ ಅಂತ ಹೆದರ್ಕೊಳ್ತೀರಾ. ಒಂದು ವ್ಯಕ್ತಿಯಿಂದ ಇನ್ನೊಂದು ವ್ಯಕ್ತಿಗೆ ಬೀಳುವಂಥದ್ದೇ ದೃಷ್ಟಿ. ಸೊ ಯಾವ ವಿಚಾರದಲ್ಲಿ ಪಾಸಿಟಿವ್ ದೃಷ್ಟಿನೂ ಬೀಳುತ್ತೆ. ವಾವ್, ತುಂಬ ಚೆನ್ನಾಗಿ ಮಾಡ್ತಾ ಇದೆಯಾ, ನೀನು ತುಂಬ ಒಳ್ಳೆ ವ್ಯಕ್ತಿ ಆಗ್ತೀಯಾ, ಅದು ದೃಷ್ಟಿನೇ ಅಲ್ವಾ? ಅಯ್ಯೋ ನನ್ನ ಹತ್ರ ಇಲ್ಲ, ಇವನ ಹತ್ರ ಮಾತ್ರ ಇದೆ, ಇವನ ಹತ್ರ ಎಲ್ಲ ಇದೆ, ದೇವ್ರು ಎಲ್ಲಾನು ಕೊಡ್ತಾನಲ್ಲ ಇವನಿಗೆ ಅಂತ ಅಂತಿದ್ದಂಗೆ ನೆಕ್ಸ್ಟ್ ಡೇಯಿಂದ ನಿಮಗೆ ಪ್ರಾಬ್ಲಮ್ ಸ್ಟಾರ್ಟ್ ಆಗಿಬಿಡುತ್ತೆ. ನೀವು ಆ ಮಾತು ಕೇಳ್ತೀರಾ ಇವತ್ತು, ನೆಕ್ಸ್ಟ್ ಡೇನೇ ನಿಮಗೆ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ. ಯಾರೋ ಬರ್ತಾರೆ ನಿಮ್ಮ ಅಂಗಡಿಗೆ, ನಿಮ್ಮ ಅಂಗಡಿಲಿ ತುಂಬ ಚೆನ್ನಾಗಿ ವ್ಯಾಪಾರ ಆಗುತ್ತಪ್ಪೋ, ನಮ್ಮ ಅಂಗಡಿನಲ್ಲಿ ವ್ಯಾಪಾರನೇ ಆಗಲ್ಲ ಅಂತ ಹೇಳಿ ಹೋಗ್ತಾರೆ. ನೆಕ್ಸ್ಟ್ ಡೇಯಿಂದ ನಿಮ್ಮ ಅಂಗಡಿನಲ್ಲಿ ಕಸ್ಟಮರ್ಸೇ ಬರಲ್ಲ, ವ್ಯಾಪಾರನೇ ಆಗಲ್ಲ. ಎಷ್ಟು ಜನಕ್ಕೆ ಆ ಥರ ಫೀಲ್ ಆಗಿಲ್ಲ ಹೇಳಿ? ತುಂಬ ಜನ ನನ್ನ ಹತ್ರ ಕನ್ಸಲ್ಟೇಷನ್ ಬರೋರು ಅದನ್ನು ಹೇಳ್ತಿರ್ತಾರೆ. ನಮ್ಮ ಮನೆಗೆ ಯಾರೋ ಬಂದರು ಮೇಡಮ್, ಹಿಂಗಂದ್ರು, ಅವತ್ತಿಂದನೇ ನಮ್ಮ ಮನೇಲಿ ಜಗಳ ಸ್ಟಾರ್ಟು. ನಾನು ನಮ್ಮ ಅತ್ತೆ ತುಂಬ ಚೆನ್ನಾಗಿದ್ವಿ, ನಾನು ನಮ್ಮ ಅತ್ತೆ ತುಂಬಾ ಸೌಹಾರ್ದತೆಯಿಂದ ತುಂಬಾ ಕೋಆಪ್ರೇಟಿವ್ ಆಗಿ ತುಂಬ ಚೆನ್ನಾಗಿದ್ವಿ. ಅವ್ರು ಹಿಂಗೆ ಬಂದು ನಿಮ್ಮ ಅತ್ತೆ ನಿಮ್ಮ ಸೊಸೆ ಎಷ್ಟು ಚೆನ್ನಾಗಿದ್ದಾರೆ, ನಿಮ್ಮ ಮಾತು ಎಷ್ಟು ಚೆನ್ನಾಗಿ ಕೇಳ್ತಾರೆ ಅಂತ ಒಂದು ಮಾತಂಗೆ ಹೇಳಿದ್ರು. ನೆಕ್ಸ್ಟ್ ಡೇಯಿಂದನೇ, ಆ ಮೊಮೆಂಟಿಂದನೇ ಇಬ್ರಿಗೂ ಜಗಳ ಸ್ಟಾರ್ಟ್ ಆಗಿ. ಸೊ ಇಟ್ಸ್ ಜಸ್ಟ್ ಅ ಸ್ಟೇಟ್ ಆಫ್ ಎ ಮೈಂಡ್ ಆ್ಯಂಡ್ ಆಲ್ಸೋ ದ ಎನರ್ಜಿ ಪಾಸ್ ಆಗುತ್ತಲ್ಲ, ಒಬ್ಬರ ಕಣ್ಣಿನಿಂದ ಇನ್ನೊಬ್ಬರ ಕಣ್ಣಿಗೆ, ಇನ್ನೊಬ್ಬರ ಮೇಲೆ ಕಣ್ಣಿಗೆ ಅನ್ನೋದಕ್ಕಿಂತ ಆ ವ್ಯಕ್ತಿಯ ಬಾಡಿ ಮೇಲೆ ಎನರ್ಜಿ ಪಾಸ್ ಆಗೋದು ಸೈಂಟಿಫಿಕಲಿ ಪ್ರೂವನ್. ಇದು ಹೌದು. ನಾವು ಹೇಳ್ತೀವಿ ದೃಷ್ಟಿ ಹಂಗಾದ್ರೆ, ಅಗೇನ್ ಸೈಂಟಿಫಿಕಲಿ ಪ್ರೂವನ್, ಬೋತ್ ಆರ್ ದೇರ್. ಪಾಸಿಟಿವ್ ದೃಷ್ಟಿನೂ ಇದೆ, ನೆಗೆಟಿವ್ ದೃಷ್ಟಿನೂ ಇದೆ. ಸೊ ನೆಗೆಟಿವ್ ದೃಷ್ಟಿ ಬಿದ್ದಾಗ ಏನಾಗುತ್ತೆ, ಮನುಷ್ಯ ಡೌನ್ಫಾಲ್ ಆಗೋಕ್ಕೆ ಸ್ಟಾರ್ಟ್ ಆಗ್ತಾನೆ, ಮನುಷ್ಯನಲ್ಲಿ ಜಗಳಗಳು ಸ್ಟಾರ್ಟ್ ಆಗುತ್ತೆ, ಮನುಷ್ಯರಲ್ಲೇ ಒಂದು ಇನ್ಕಾಂಪ್ಯಾಟಬಿಲಿಟಿ ಸ್ಟಾರ್ಟ್ ಆಗುತ್ತೆ. ಗಂಡ ಹೆಂಡತಿ ವಾವ್ನ ನಿಮ್ಗೆ ತಂದುಕೊಡ್ತಾರೆ, ನಿಮ್ಗೆ ಏನು ಬೇಕು ಏನಿಲ್ಲ ಪ್ರತಿಯೊಂದು ನಿಮ್ಮನ್ನು ಎಷ್ಟು ಚೆನ್ನಾಗಿ ಅರ್ಥ ಮಾಡಿಕೊಂಡು ಜೀವನ ಸಾಗಿಸ್ತಾ ಇದ್ದಾರೆ, ನಿಮ್ಮ ಸಂಸಾರ ತುಂಬ ಚೆನ್ನಾಗಿದೆ ರೀ ಅಂದಿದ್ದೆ, ನೆಕ್ಸ್ಟ್ ಮೂಮೆಂಟಿಂದನೇ ಗಂಡ ಹೆಂಡತಿ ಜಗಳ ಸ್ಟಾರ್ಟ್ ಆಗುತ್ತೆ. ಯಾಕೆ ಆ ಥರ ಆಗುತ್ತೆ? ಯಾಕೆ ಈ ಥರ ಒಂದು ಸರ್ಕಮ್ಸ್ಟೆನ್ಸಸ್ ಸಿಚುವೇಶನ್ಸ್ ಕ್ರಿಯೇಟ್ ಆಗುತ್ತೆ ಲೈಫಲ್ಲಿ ಅಂದಾಗ? ಬಿಕಾಸ್ ಆಫ್ ಆ ಒಂದು ದೃಷ್ಟಿ. ಅವರ ಫೀಲ್ ಏನಾಗುತ್ತೆ, ನನಗಿಲ್ವಲ್ಲ, ನನಗಿಂತ ಒಂದು ಒಳ್ಳೆ ಗಂಡ ನನ್ನ ಜೊತೆಯಲ್ಲಿ, ನನ್ನ ಸಂಗಾತಿಯಾಗಿ ನನ್ನ ಜೀವನದಲ್ಲಿ ಇಲ್ವಲ್ಲ, ಅಯ್ಯೋ ನೋಡು ಇವ್ರಿಗೆಲ್ಲ ಸಿಗ್ತಾ ಇದೆ, ಮಕ್ಕಳು ಇಲ್ಲದೆ ಇರೋರು, ಅಯ್ಯೋ ಅವ್ರಿಗೆಲ್ಲ ಸಿಕ್ಕಿದೆ, ನನಗೆ ದೇವರು ಯಾವುದೋ ಒಂದು ವಿಚಾರದಲ್ಲಿ ಕುಂದುಕೊರತೆ ಮಾಡಿದ್ದಾನೆ. ಆ ಕುಂದುಕೊರತೆ ಏನಾಗಿರುತ್ತೆ, ಆ ಫೀಲ್ನ ಅವ್ರು ಇನ್ನೊಬ್ಬರ ಮೇಲೆ ಪಾಸ್ ಆನ್ ಮಾಡಿದಾಗ ಏನಾಗುತ್ತೆ, ಅದು ನಿಮಗೆ ದೃಷ್ಟಿಯಾಗಿ ಕನ್ವರ್ಟ್ ಆಗುತ್ತೆ. ಸೊ ಆ ದೃಷ್ಟಿ ಎನರ್ಜೀಸ್ ನಿಮ್ಮ ಮೇಲೆ ಬಿದ್ದಾಗ ಏನಾಗುತ್ತೆ,
ನೀವು ಇದನ್ನು ಈಸಿಯಾಗಿ ಅವರ ಸ್ಕ್ಯಾನಿಂಗಲ್ಲೂ ಚೆಕ್ ಮಾಡ್ಬೋದು ನಿಮ್ಮ ಮೇಲೆ ದೃಷ್ಟಿ ಇದೆಯಾ ಇಲ್ವಾ ಅಂತ. ನಿಮ್ಮ ಮೇಲೆ ಆ ಪ್ರಭಾವಳಿ ಏನು ಕ್ರಿಯೇಟ್ ಆಗಿರುತ್ತೆ ಅದು ಕಡಿಮೆ ಆಗಿಬಿಟ್ಟಿರುತ್ತೆ. ಸೊ ಅದರಿಂದಲೂ ಸಹ ದೃಷ್ಟಿದೋಷ. ಮೇಡಮ್ ಇವಾಗ ದೃಷ್ಟಿದೋಷ ಓಕೆ ಸೈಂಟಿಫಿಕಲಿ ನಾನು ಅರ್ಥ ಮಾಡ್ಕೋತೀನಿ, ಬಟ್ ಏನೇನೆಲ್ಲ ನಮಗೆ ಸಿಚುವೇಶನ್ಸ್ ಇರುತ್ತೆ, ದೃಷ್ಟಿಗೂ ಮಾಟ ಮಂತ್ರಗೂ ಏನು ವ್ಯತ್ಯಾಸ ಆಗುತ್ತೆ? ಎಷ್ಟೋ ಜನ ಮಾಟ ಮಂತ್ರನ ಕನ್ಫ್ಯೂಸ್ ಮಾಡ್ಕೊಂಡಿರ್ತೀರಾ. ಮಾಟ ಮಂತ್ರ ಬ್ಲ್ಯಾಕ್ ಮ್ಯಾಜಿಕ್ ಅಂತ ಏನು ಕ್ರಿಯೇಟ್ ಮಾಡಿದ್ದಾರೆ ಅದಕ್ಕೂ ದೃಷ್ಟಿದೋಷಕ್ಕೂ ಕನ್ಫ್ಯೂಷನ್ ಆಗಿಬಿಡುತ್ತೆ. ಸೊ ದೃಷ್ಟಿದೋಷ ಅಂದಾಗ ಆ ವ್ಯಕ್ತಿಗೆ ಸರಳವಾಗೇ ಇರ್ತಾನೆ, ತುಂಬ ಚೆನ್ನಾಗೇ ಇರ್ತಾನೆ, ಯಾವುದೇ ರೀತಿ ಸಮಸ್ಯೆ ಹೆಚ್ಚಾಗಿ ಕಾಣಿಸ್ಲಿಕ್ಕಿಂತನೂ ಚೆನ್ನಾಗಿರೋಂಥ ಸ್ಟೇಜಲ್ಲಿ ಏನಾಗ್ತಾ ಹೋಗುತ್ತೆ, ಡೌನ್ಫಾಲ್ ಆಗುತ್ತೆ. ಇದ್ದಕ್ಕಿದ್ದಂಗೆ ನೋವು, ಇದ್ದಕ್ಕಿದ್ದಂಗೆ ಚೆನ್ನಾಗೇ ಇರ್ತೀರಾ, ಒಂದು ಮೊಮೆಂಟಲ್ಲಿ ಹಾಗೆ ನೋವು, ಬಟ್ ಏನೂ ಇರಲ್ಲ. ನೀವು ಸ್ಕ್ಯಾನ್ ಮಾಡಿಸಿ ಚೆಕ್ ಮಾಡಿಸಿ ಏನೂ ಪ್ರಾಬ್ಲಮ್ ಇರಲ್ಲ, ಬಟ್ ಏನೋ ಒಂಥರ ಬಾಡಿ ಪೇನ್ ಇರುತ್ತೆ, ತಲೆನೋವು ಇರುತ್ತೆ, ಏನೋ ಸುಸ್ತು ಅನ್ನಿಸ್ತಾ ಇರುತ್ತೆ, ಏನೋ ಒಂಥರ ಆರೋಗ್ಯದಲ್ಲಿ ವ್ಯತ್ಯಾಸ, ಏನು ಅಂತ ಗೊತ್ತಾಗಿರಲ್ಲ. ಯಾಕೆ ನಿಮ್ಗೆ ಆಗ್ತಿದೆ ತಿಳ್ಕೊಳ್ಳೋ ಅಷ್ಟರಲ್ಲೇ ಯಾರಾದರೂ ಹೇಳ್ತಾರೆ ದೃಷ್ಟಿ ಆಗುತ್ತೆ. ಹೌದು, ಇದು ಸಹ ಒನ್ ಆಫ್ ದ ಪಾಯಿಂಟ್ ದೃಷ್ಟಿಗೆನೆ. ದೃಷ್ಟಿ ದೋಷ ಅಂತ ಏನು ನಾವು ಕರಿತೀವಿ. ದೋಷ ಅಂತ ಯಾಕೆ ಬಂತು ಆ ಒಂದು ವರ್ಡ್, ದೋಷ ಅಂತ ಸೇರಿಸಿದಾಗ ನೀವು ಅದಕ್ಕೆ ಪರಿಹಾರ ಮಾಡಲಿ ಅಂತ ಹೇಳಿ, ಬಟ್ ಸರಳವಾಗಿ ನೀವು ಇದಕ್ಕೆ ಪರಿಹಾರ ಮಾಡ್ಕೋಬಹುದು. ತುಂಬಾ ಈಸಿ. ನಮ್ಮ ಕಣ್ಮುಂದೆನೇ ಸಿಗುವಂತಹ ವಸ್ತುಗಳನ್ನ ನಿಮಗೆ ತಿಳಿಸ್ಕೊಡ್ತೀನಿ ಪರಿಹಾರಕ್ಕೆ. ಮತ್ತು ಮಾಟ ಮಂತ್ರಕ್ಕೆ ಏನು ಮೇಡಮ್ ನಾವು ಇದನ್ನು ಮಾಟ ಮಂತ್ರಕ್ಕೆ ಹೋಲಿಸ್ಕೋಬೇಕಾ? ಇಟ್ಸ್ ಅ ಡಿಫ್ರೆಂಟ್ ಸಪ್ರೇಟ್. ಅದು ಮಾಟ ಮಂತ್ರದ ಟಾಪಿಕ್ಕೇ ಸಪ್ರೇಟು, ಬ್ಲ್ಯಾಕ್ ಮ್ಯಾಜಿಕ್ ಆಗುವಂಥ ವಿಚಾರಗಳೇ ಸಪ್ರೇಟು. ಅದು ತುಂಬಾ ಡೇಂಜರಸ್ಸು ಇರುತ್ತೆ. ಜೊತೆಗೆ ದೃಷ್ಟಿಗೂ ಮಾಟ ಮಂತ್ರಕ್ಕೂ ನೀವು ಕೋರಿಲೇಟ್ ಮಾಡೋಕ್ಕೆ ಹೋಗಬೇಡಿ. ಸೊ ಮಾಟ ಮಂತ್ರಕ್ಕೆ ನೀವು ನಾನು ಬೇರೆ ಕಾರ್ಯಕ್ರಮಗಳು ನಡೆಸಿದ್ದೀನಿ. ನಮ್ಮ ಸೇಮ್ ಸ್ಟಾರ್ ಡೆಸ್ಟಿನಿ ಯೂಟ್ಯೂಬ್ ಚಾನಲ್ ನೋಡ್ಬೋದು, ನೀವು ಫೇಸ್ಬುಕ್ಕಲ್ಲಿ ನೋಡ್ತಿದ್ರೆ ಫೇಸ್ಬುಕ್ಕಲ್ಲಿ ನೋಡ್ಬೋದು, ಇನ್ಸ್ಟಾಗ್ರಾಮಲ್ಲಿ ಇತ್ತಂದ್ರೂ ಖಂಡಿತ ಅದನ್ನು ಚೆಕ್ ಮಾಡ್ಬೋದು. ನಿಮಗೆ ಮಾಟ ಮಂತ್ರಕ್ಕೇ ಅದಕ್ಕೆ ಯಾವ ರೀತಿಯಾಗಿ ಸರಳ ಪರಿಹಾರ ಮಾಡ್ಕೊಳ್ಬೇಕು ಮತ್ತು ಏನೇನೆಲ್ಲ ಸಿಂಪ್ಟಮ್ಸ್ನ ನೀವು ನೋಡ್ಬೋದು ಅದನ್ನು ಸಹ ನೀವು ಆ ಕಾರ್ಯಕ್ರಮದಲ್ಲಿ ವಾಚ್ ಮಾಡ್ಬೋದು. ಬಟ್ ಕಂಪ್ಲೀಟಾಗಿ ವಾಚ್ ಮಾಡಿ, ಯಾಕಂದರೆ ಪ್ರತಿಯೊಂದು ಪಾಯಿಂಟ್ಸು ನಿಮಗೆ ಇಂಪಾರ್ಟೆಂಟ್ ಇರುತ್ತೆ. ಮೇಡಮ್ ನಾನು ಫಾಸ್ಟಾಗಿ ನೋಡಿದೆ, ಹೇಗೆ ಅದನ್ನು ಪರಿಹಾರ ಮಾಡ್ಕೋಬೇಕು ಗೊತ್ತಾಗಲಿಲ್ಲ, ಮತ್ತು ಕನ್ಫ್ಯೂಷನ್ನ ಕ್ರಿಯೇಟ್ ಮಾಡಿ ರಾಂಗ್ ಪರಿಹಾರ ಮಾಡ್ಕೊಳ್ಳೋಕೆ ಹೋಗಬೇಡಿ. ಸೊ ದೃಷ್ಟಿದೋಷ ಮತ್ತು ಇನ್ನೂ ಸರಳವಾಗಿ ಅಂದರೆ ಇನ್ನೂ ಏನೆಲ್ಲ ಸಿಂಪ್ಟಮ್ಸ್ ನೀವು ನೋಡ್ಬೋದು. ಅತ್ತೆ ಸೊಸೆಯಲ್ಲಿ ಜಗಳಾಗುವಂಥದ್ದು, ಮನೆಯಲ್ಲಿ ಯಾವುದೇ ರೀತಿಯಾದ ನೆಮ್ಮದಿ ಇರಲ್ಲ, ಎಲ್ಲ ಕೊಟ್ಟಿರ್ತಾನೆ ದೇವರು, ಎಲ್ಲ ಇರುತ್ತೆ, ಬಟ್ ಏನೋ ಒಂಥರ ಗಂಡ ಮಾತು ಹೆಂಡತಿ ಕೇಳಲ್ಲ, ಹೆಂಡತಿ ಮಾತು ಗಂಡನ ಕೇಳಲ್ಲ, ಮಕ್ಕಳು ತುಂಬಾ ವಿರುದ್ಧವಾಗಿ ಬಿಹೇವ್ ಮಾಡೋದು, ತುಂಬ ವಿರುದ್ಧವಾಗಿ ರಿಯಾಕ್ಟ್ ಮಾಡೋದು, ಮತ್ತು ಮುಖದ ಮೇಲೆ ಕೈ ಕಾಲು ಈ ಥರ ಮುಖದ ಮೇಲೆಲ್ಲ ಒಂದು ರೀತಿಯಲ್ಲಿ ಬ್ಲ್ಯಾಕ್ ಮಾರ್ಕ್ಸ್ ಇರ್ಬೋದು, ಬ್ಲ್ಯಾಕ್ ಡಾಟ್ಸ್ ಬರುವಂಥದ್ದು, ಈ ರೀತಿಯಾದ ವ್ಯತ್ಯಾಸ ಕಾಣ್ಬೋದು. ಇನ್ನು ಈಸಿಯಾಗಿ ಅಂದರೆ ನಿಮ್ಮ ಜೊತೆಲಿ ನಿಮ್ಮ ಫ್ರೆಂಡ್ಸ್ ಇರ್ತಾರೆ, ಅವರೇ ನಿಮ್ಮ ವ್ಯತ್ಯಾಸಗಳನ್ನ ನೋಡ್ತಾರೆ. ಏನೋ ಒಂಥರ ಆಗ್ಬಿಟ್ಟಿದ್ಯಾ, ತುಂಬ ಕುಗ್ಗೋದಂಗೆ ಕಾಣ್ತಾ ಇದೆಯಾ, ಸುಸ್ತಾಗ್ಬಿಟ್ಟಿರೋ ಥರ ಕಾಣ್ತಿದ್ಯಾ, ಹುಷಾರಿಲ್ವಾ, ಸಮಸ್ಯೆ ಇದೆಯಾ ಏನಾದರೂ, ಈ ರೀತಿಯಾದ ಪ್ರಶ್ನೆಗಳು ನಿಮ್ಮ ಮೇಲೆ ಕೇಳೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ನೀವು ಎಷ್ಟೇ ಬಲವಾಗಿ ಸ್ಟ್ರಾಂಗ್ ಆಗಿ ನನಗೇನೂ ಆಗಿಲ್ಲ ಅಂತ ನೀವು ಅಪಿಯರ್ ಆಗ್ತಿದ್ರೂ ಸಹ ಬೇರೆಯವರು ಈಸಿಯಾಗಿ ನಿಮ್ಮ ಮೇಲೆ ದೃಷ್ಟಿ ಒಂದು ಪ್ರಹಾರ ಆಗಿದೆ, ಆ ದೋಷ ಆಗಿದೆ ಅಂತ ಹೇಳಿ ಅವರೇ ನಿಮ್ಮನ್ನು ಕ್ಲೀನಾಗಿ ಅಬ್ಸರ್ವ್ ಮಾಡ್ತಾರೆ. ತುಂಬ ಇದು. ಮತ್ತು ದೃಷ್ಟಿ ಮನೆಗಾಗ್ಬೋದು, ಬಿಸ್ನೆಸ್ಗಾಗ್ಬೋದು, ನೀವು ಮಾಡಿರೋಂತಹ ಖರೀದಿ ಮಾಡಿರೋಂತಹ ಜಾಗಗಳಿಗಾಗ್ಬೋದು, ಹೊಸದಾಗಿ ಕಟ್ಟಿರೋಂತಹ ಮನೆಗಳಿಗೆ ತುಂಬ ಹೆಚ್ಚಾಗುತ್ತೆ. ಯಾಕೆಂದರೆ ತುಂಬ ಜನ ಫೀಲ್ ಮಾಡ್ತಾರಲ್ವ, ತುಂಬ ಚೆನ್ನಾಗಿ ಕಟ್ಬಿಟ್ಟಿದ್ದಾರೆ ಮನೆ, ತುಂಬ ಚೆನ್ನಾಗಿದೆ, ವಾವ್ ಇಂಟೀರಿಯರ್ಸ್ ಎಲ್ಲ ತುಂಬ ಚೆನ್ನಾಗಿ ಮಾಡಿಸಿದ್ದಾರೆ, ನೋಡ್ದಾ ನಮಗಿಲ್ಲ ಇವ್ರಿಗೆ ಸಿಕ್ಬಿಟ್ಟಿದೆ ಅಲ್ಲ, ಇವ್ರಿಗೆ ಆಗೋಗಿದೆ ಅಲ್ಲ, ಇವ್ರಿಗೆ ಅನುಕೂಲ ಆಗೋಯ್ತಲ್ಲ ಅಂತ ಹೇಳಿ ಅದು ನೆಕ್ಸ್ಟ್ ಲೆವೆಲ್ಗೆ ಹೋದಾಗ್ಲೇ ಅದು ನಿಮಗೆ ಬ್ಲ್ಯಾಕ್ ಮ್ಯಾಜಿಕ್ ಆಗೋದು. ಆ ವ್ಯಕ್ತಿಗಳು, ಆ ರೀತಿ ಫೀಲ್ ಆಗುವಂಥ ವ್ಯಕ್ತಿಗಳು ಒಂದು ಬೇರೆ ರೀತಿಯಲ್ಲಿ ನಿಮ್ಮ ಮೇಲೆ ನೆಗೆಟಿವ್ ಆಗಿ ಆಗಲಿ, ಇವ್ರು ಒಳ್ಳೇದಾಗಬಾರ್ದು, ಇವ್ರು ಸಕ್ಸಸ್ ಆಗಬಾರ್ದು, ಇವ್ರಿಗೆ ಸಮಸ್ಯೆ ಆಗಬೇಕು, ಇವ್ರ ಲೈಫಲ್ಲಿ ಮುಂದೆ ಬರಬಾರ್ದು, ಎಜುಕೇಷನಲ್ಲಿ ಮುಂದೆ ಬರಬಾರ್ದು, ಇವ್ರ ಮಕ್ಕಳು ಏನೋ ಒಂದು ಡಾಕ್ಟರ್ ಓದ್ತಿರ್ತಾರೆ ಅಥವಾ ಯಾವುದೊಂದು ಫಾರಿನಲ್ಲಿ ಎಜುಕೇಷನ್ ಮಾಡ್ತಿರ್ತಾರೆ, ಓ ನನ್ನ ಮಕ್ಳಿಗೆ ಸಿಕ್ಕಿಲ್ಲ ಇವ್ರ ಮಕ್ಳಿಗೆ ಸಿಕ್ಕಿದೆ ಅನ್ನೋಂಥ ಒಂದು ಆ ನೆಗೆಟಿವ್ ಅವ್ರ ಹತ್ರ ಏನು ಇರಲ್ವೋ ಆ ಒಂದು ಸಣ್ಣ ಥಾಟೇ ಸಾಕು ನೆಕ್ಸ್ಟ್ ಲೆವೆಲ್ನ ಬ್ಲ್ಯಾಕ್ ಮ್ಯಾಜಿಕ್ ತೊಗೊಂಡು ಹೋಗಕ್ಕೆ. ಸೊ ಈ ರೀತಿಯಾದ ಸಮಸ್ಯೆಗಳು ಕಾಣಿಸ್ತಿದ್ರೂ ಸಹ ಹೌದು, ಅದೂ ಸಹ ದೃಷ್ಟಿ ದೋಷಕ್ಕೆ ಇಂಪಾರ್ಟೆಂಟ್ ಆಗಿರೋಂತಹ ಪಾಯಿಂಟ್ ಅಂತಲೇ ಹೇಳ್ಬೋದು. ಇವೆಲ್ಲ ಸಿಂಪ್ಟಮ್ಸ್ನ ನೀವು ನೋಡಿದಾಗ ನನ್ನ ಲೈಫಲ್ಲೂ ಆಗ್ತಾ ಇದೆ, ಈ ಥರ ಎಲ್ಲ ನಡೀತಾ ಇದೆ. ಈವನ್ ಬಿಸ್ನೆಸ್, ನಾನು ನಿಮಗೆ ಎಕ್ಸಾಂಪಲ್ ನಾನು ಸ್ಟಾರ್ಟಲ್ಲೇ ಕೊಟ್ಟಿದ್ದೆ, ಚೆನ್ನಾಗಿ ನಡೀತಿರುತ್ತೆ. ಒಂದು ಬಟ್ಟೆ ಅಂಗಡಿ ಇರ್ಬೋದು, ಹೋಟೆಲ್ ಬಿಸ್ನೆಸ್ ಇರ್ಬೋದು, ಅಥವಾ ಬೇರೆ ಏನೋ ವ್ಯಾಪಾರ, ಗ್ರಾಸರಿ ಶಾಪ್ ಇರ್ಬೋದು, ಕಿರಾಣಿ ಅಂಗಡಿ ಇಟ್ಕೊಂಡಿರ್ಬೋದು, ಈ ರೀತಿ ಏನೋ ಒಂದು ಅಂಗಡಿಗಳಿರುತ್ತೆ, ಚೆನ್ನಾಗೇ ವ್ಯಾಪಾರ ಆಗ್ತಿರುತ್ತೆ. ಮೇಡಮ್ ಇಷ್ಟು ದಿನವೂ ಚೆನ್ನಾಗಿ ನಡೀತಾ ಇತ್ತು, ಬಟ್ ಯಾರೋ ಈ ಥರ ವ್ಯಕ್ತಿ ಬಂದು ಹೋಗಿ ಹಿಂಗೆ ಹೇಳಿದ್ರು, ಆವಾಗಿಂದ ನನ್ನ ಬಿಸ್ನೆಸ್ಗೆ, ನನ್ನ ಅಂಗಡಿಗೆ ಯಾರೂ ಬರ್ತಾ ಇಲ್ಲ, ಇನ್ಫ್ಯಾಕ್ಟ್ ಕಾಂಪಿಟೇಷನ್ನೂ ಇಲ್ಲ, ಬಟ್ ಆದರೂ ನನ್ನ ಅಂಗಡಿಗೆ ಯಾರೂ ಬರೋದಿಲ್ಲ. ಈ ಥರ ಎಲ್ಲ ಸಮಸ್ಯೆಗಳಾಗಿರೋವಂಥದ್ದು. ಈವನ್ ಸ್ಟಾಕ್ ಮಾರ್ಕೆಟು ಅಷ್ಟೇ, ತುಂಬ ಬೇಗ ದೃಷ್ಟಿದೋಷ ಆಗೋದು ಅಥವಾ ದೃಷ್ಟಿ ಆಗೋದು ಅಂತಂದರೆ ಹೆಚ್ಚಾಗಿ ಯಾರಾದರೂ ದುಡ್ಡು ಮಾಡಿದಾಗ, ನೋಡು ನನಗೆ ತುಂಬ ಈ ಸಲ ಏನೋ ಪ್ರಾಫಿಟ್ ಬಂತು, ನನಗೆ ಈ ಥರ ಏನೋ ಒಳ್ಳೇದಾಯಿತು ಅಂತ ಹೇಳಿ ತೋರಿಸಿ ನೆಕ್ಸ್ಟ್ ಡೇಯಿಂದನೇ ನಿಮಗೆ ಲಾಸ್ ಸ್ಟಾರ್ಟ್ ಆಗುತ್ತೆ. ಎಲ್ಲ ಸೇಮ್ ಸ್ಟ್ರಾಟಜೀಸೇ, ಸೇಮ್ ನಾನು ಇಷ್ಟು ದಿನ ಹೆಂಗೆ ನಾನು ಫಾಲೋ ಮಾಡ್ತಾ ಇದ್ದೆ ಅದೇ ರೀತಿಯಲ್ಲಿ ಇರುತ್ತೆ. ಬಟ್ ಅದೇನಾಗಿದೆ ಗೊತ್ತಿಲ್ಲ ಮೇಡಮ್ ನನಗೆ, ಬಟ್ ನಾನು ಅದನ್ನು
ಯಾವುದೋ ಒಂದು ಪ್ರಾಫಿಟ್ ಕೂಡ ಮಾಡ್ಕೊಳಕ್ಕಾಗ್ತಾ ಇಲ್ಲ. ಸೊ ಇವೆಲ್ಲನೂ ಆಗ್ತಾ ಇರೋಂಥದ್ದು ದೃಷ್ಟಿ ಆದಾಗ ಮಾತ್ರ. ಆ ಒಂದು ಎನರ್ಜಿ ನಿಮ್ಮ ಮೇಲೆ ಯಾವಾಗ ಫಾಲ್ ಆಗುತ್ತೆ ಅದನ್ನು ನೀವು ರಿಮೂವ್ ಮಾಡ್ಕೋಬೇಕು. ಸೊ 2 ಮೆಥಡಲ್ಲಿ ರಿಮೂವ್ ಮಾಡ್ಕೋಬೋದು. ಒಂದು, ನೀವು ಸ್ಪಿರಿಚುವಲ್ ಆಗಿದ್ದು ಹೀಲರ್ ಹತ್ರ ಹೋಗಿ ಸಹ ನೀವು ಅದನ್ನು ರಿಮೂವ್ ಮಾಡ್ಕೋಬೋದು. ಹೀಲರ್ಸ್ ಹತ್ರ ಒಂದು ಎನರ್ಜಿ ಇರುತ್ತೆ, ಹೀಲಿಂಗ್ ಮುಖಾಂತರ ಆ ಒಂದು ದೃಷ್ಟಿ ದೋಷವನ್ನು ನಿವಾರಣೆ ಮಾಡ್ತಾರೆ. ಸೊ ಹೀಲಿಂಗ್ ಯಾವ ರೀತಿ ಮಾಡ್ತಾರೆ ಏನು, ಕೆಲವೊಂದು ನೀವು ನಾನು ನೆಕ್ಸ್ಟ್ ಫರ್ದರ್ ವಿಡಿಯೋಸ್ ಮಾಡಿ ನಿಮಗೆ ತೋರಿಸಿದಾಗ ನಿಮಗೆ ಗೊತ್ತಾಗುತ್ತೆ ಈಸಿಯಾಗಿ. ಬಟ್ ವೆರಿ ಸಿಂಪಲ್. ಯು ಜಸ್ಟ್ ಹ್ಯಾವ್ ಟು ಬಿಟ್ ಸ್ವಲ್ಪ ಮೆಡಿಟೇಷನ್ ಮಾಡೋವಂಥದ್ದು, ಕುತ್ಕೊಂಡು ಧ್ಯಾನ ಮಾಡೋವಂಥದ್ದು, ಈ ರೀತಿಯಾದ ಟೆಕ್ನಿಕ್ಸ್ನ ನೀವು ಸ್ವಲ್ಪ ಒಂದು ದಿನಕ್ಕೆ ಒಂದು 10 ನಿಮಿಷ 15 ನಿಮಿಷ ಧ್ಯಾನವನ್ನು ಮಾಡೋವಂಥದ್ದು ತುಂಬ ಇಂಪಾರ್ಟೆಂಟು. ಪ್ರತಿಯೊಬ್ಬರು ಸಹ ಮಾಡಬೇಕು ಇದನ್ನು. ಸೊ ಆವಾಗಲೇ ನೀವು ಅಂದ್ಕೊಂಡಿರೋಂತಹ ಕನಸುಗಳು, ಡಿಸೈರ್ಸ್, ನೀವೇನು ಫೀಲ್ ಮಾಡ್ತೀರಾ, ನಮ್ಮ ಮನೆ ಹೀಗಿರಬೇಕು, ನಾನು ಹಿಂಗಿರಬೇಕು, ನನ್ನ ಮಕ್ಕಳು ಈ ರೀತಿ ಓದಬೇಕು, ನಾನು ಪಟ್ಟಿದ ಕಷ್ಟ ನಮ್ಮ ಮಕ್ಕಳು ಪಡಬಾರ್ದು. ಎಷ್ಟು ತಂದೆ ತಾಯಿ ಅಂದ್ಕೊಳ್ಳಲ್ಲ ಹೇಳಿ? ಎಲ್ಲ ತಂದೆ ತಾಯಿದು ಅದೇ ಫೀಲಿಂಗೆ, ನಾನು ಪಟ್ಟಿದ ಕಷ್ಟ ನಮ್ಮ ಮಕ್ಕಳು ಪಡಬಾರ್ದು, ಅವ್ರು ಚೆನ್ನಾಗಿರಬೇಕು, ಅವ್ರ ಲೈಫ್ ಚೆನ್ನಾಗಿರಬೇಕು. ಸೊ ಇವೆಲ್ಲೂ ಸಹ ತಂದೆ ತಾಯಿಯ ಕೈಯಲ್ಲೇ ಇರುತ್ತೆ ಅವರ ಮಕ್ಕಳ ಭವಿಷ್ಯವನ್ನು ಯಾವ ರೀತಿ ರೂಪಿಸ್ಕೋಬಹುದು ಅಂತ. ಸೊ ಈ ಒಂದು ಧ್ಯಾನದ ಮುಖಾಂತರ ಪ್ರತಿಯೊಂದು ಸಹ ನೀವು ಪಡ್ಕೋಬಹುದು, ಪ್ರತಿಯೊಂದು ನೀವು ಅದನ್ನು ರಿಮೂವ್ ಮಾಡ್ಕೋಬಹುದು. ನೆಗೆಟಿವ್ ಎನರ್ಜಿ ಮಾಟ ಮಂತ್ರದ ಲೆವೆಲ್ವರೆಗೂ ಸಹ ನೀವು ಅದನ್ನು ರಿಮೂವ್ ಮಾಡ್ಕೋಬಹುದು. ಈವನ್ ಮಕ್ಕಳಲ್ಲಿ ಆಟಿಸಮ್ ಇರುವಂಥದ್ದು ಇರಬಹುದು, ಆ ಮಕ್ಕಳಲ್ಲಿ ಇರುವಂತಹ ಒಂದು ಚೈತನ್ಯವನ್ನು ನೀವು ವೃದ್ಧಿಸಬಹುದು, ಪ್ರತಿಯೊಂದು ಕೂಡ ಮಾಡಬಹುದು. 2ನೇ ವಿಧಾನ, ಮನೆಗಳಲ್ಲಿ ನೀವು ದೇವಸ್ಥಾನಗಳಲ್ಲಿ ಹೋಗ್ತಾನೆ ಇರ್ತೀರಾ, ವಿಶೇಷವಾಗಿ ಹನುಮಂತರಾಯ ಅಂದರೆ ಆಂಜನೇಯ ದೇವಸ್ಥಾನಕ್ಕೆ ಹೋದಾಗ ನೀವು ಅಲ್ಲಿ ನವನೀತ ಒಂದು ಅಲಂಕಾರವನ್ನು ಮಾಡಿರ್ತಾರೆ. ವಿಶೇಷವಾಗಿ ಬೆಣ್ಣೆ ಅಲಂಕಾರ ಮಾಡಿದಾಗ ಆ ಒಂದು ಆಂಜನೇಯನ ಬೆಣ್ಣೆ ಅಲಂಕಾರ ನಡೆಯುತ್ತೆ, ವಾರಕ್ಕೊಮ್ಮೆ ಮಾಡ್ತಾನೆ ಇರ್ತಾರೆ ದೇವಸ್ಥಾನಗಳಲ್ಲಿ ನೀವು ನೋಡಬಹುದು. ಇಲ್ಲ ಅಂದ್ರೂ ಇಲ್ಲ ಮೇಡಮ್ ನಾನು ಹೋದಾಗ ಇರಲಿಲ್ಲ, ನೀವೇ ಮಾಡಿಸಿ, ನೀವೇ ಒಮ್ಮೆ ಬೆಣ್ಣೆ ಅಲಂಕಾರ ಮಾಡಿಸಿ, ಆ ಬೆಣ್ಣೆಯನ್ನು ಸ್ವಲ್ಪ ಮಟ್ಟಿಗೆ ಬೆಣ್ಣೆಯನ್ನು ಮನೆಗೆ ಕೊಡ್ತಾರೆ. ಅದನ್ನು ತಂದು ವೀಳ್ಯದೆಲೆ ಇರುತ್ತೆ, ಆ ವೀಳ್ಯದೆಲೆಗೆ ಆ ಬೆಣ್ಣೆಯನ್ನು ಸವರಿ ಅದನ್ನು ಸುಡಬೇಕು. ಆ ವೀಳ್ಯದೆಲೆಯನ್ನು ಬೆಣ್ಣೆಯನ್ನು ಸವರಿ ಅದನ್ನು ಸುಡಬೇಕು. ಸುಡುವಂಥ ಟೆಕ್ನಿಕ್ ನೀವು ಭೀಮಸೇನಿ ಕರ್ಪೂರ ಹಾಕಿ ಸುಡಬಹುದು. ಆ ಕಂಪ್ಲೀಟ್ ಎಲೆ ಸುಡೋವರೆಗೂ ಸಹ ನೀವು ಆ ಭೀಮಸೇನಿ ಕರ್ಪೂರವನ್ನು ಉಪಯೋಗಿಸಿ. ಸುಟ್ಟ ಮೇಲೆ ಅದರಲ್ಲಿ ಸ್ವಲ್ಪ ಅವಶೇಷಗಳು ಉಳಿಯುತ್ತೆ, ಕಪ್ಪು ಅವಶೇಷಗಳು, ಅದನ್ನು ಹಚ್ಕೋಬೇಕು. ಪ್ರತಿನಿತ್ಯ ಹಚ್ಕೊಳ್ತಾ ಬನ್ನಿ. ನಿಮಗೆ ಯಾರು ದೃಷ್ಟಿ ಮಾಡ್ತಾರೆ ನಿಮ್ಮ ಜಾಗದಲ್ಲಿ ಹಚ್ಚಬಹುದು, ಅದನ್ನು ನಿಮ್ಮ ಅಂಗಡಿಯಲ್ಲಿ ಹಚ್ಚಬಹುದು, ಅಥವಾ ನೀವೇನಾದರೂ ಪ್ರಾಡಕ್ಟ್ಸ್ನ ಸೇಲ್ ಮಾಡ್ತಾ ಇರೋಂಥವ್ರು ಅದರ ಮೇಲೆ ಸಣ್ಣದಾಗಿ ಹಚ್ಚಬಹುದು, ತುಂಬ ದೊಡ್ಡದಾಗಿ ಕೆಟ್ಟದಾಗಿ ಕಾಣೋ ರೀತಿ ಅಂತೆಲ್ಲ ಹಚ್ಚಬಹುದು. ಅದೇನಾಗುತ್ತೆ, ದೃಷ್ಟಿ ಆ ಒಂದು ವಸ್ತುವಿನ ಮೇಲೆ ಬಿದ್ದಾಗ ಅದು ಯಾವುದೇ ರೀತಿಯಾದ ದೋಷದಕ್ಕೆ ಪರಿಣಾಮ ಆಗೋದಿಲ್ಲ. ಆ ದೃಷ್ಟಿ, ಈಗ ನನಗೆ ಯಾವುದೋ ಒಂದು ವಸ್ತುವನ್ನು ನೋಡಿದ್ರು, ಜಾಗವನ್ನು ನೋಡಿದ್ರು, ಮನೆಯನ್ನು ನೋಡಿದ್ರು, ತುಂಬ ಚೆನ್ನಾಗಿದೆ, ದೃಷ್ಟಿ ಇದ್ದೇ ಇರುತ್ತೆ, ಆದರೆ ಅದು ದೋಷವಾಗಿ ಪರಿವರ್ತನೆ ಆಗೋದಿಲ್ಲ. ಅದು ವಿಲ್ ಬಿಕಮ್ ಅ ಪಾಸಿಟಿವ್ ದೃಷ್ಟಿ. ಓಕೆ, ಸೊ ಪಾಸಿಟಿವ್ ದೃಷ್ಟಿ ತುಂಬಿದಷ್ಟು ಇನ್ನೂ ಒಳ್ಳೇದಲ್ವಾ? ನೀವು ಇನ್ನೂ ವೃದ್ಧಿ ಆಗಲಿಕ್ಕೆ, ಇನ್ನೂ ಸಕ್ಸಸ್ಫುಲ್ ಆಗೋದಕ್ಕೆ, ಇನ್ನೂ ಹೆಚ್ಚು ದುಡ್ಡನ್ನು ಸಂಪಾದನೆ ಮಾಡಲಿಕ್ಕೆ ನಿಮಗೆ ಒಳ್ಳೇದಾಗುತ್ತೆ. ಸೊ ಇಷ್ಟು ಸಿಂಪಲ್. ಪ್ರತಿದಿನ ಹಚ್ಕೊಳ್ತಾ ಬನ್ನಿ ಅದನ್ನು, ತುಂಬ ಈಸಿಯಾಗಿ. ಯಾವ ದಿನದಿಂದ ಸ್ಟಾರ್ಟ್ ಮಾಡಬೇಕು? ಶನಿವಾರದಿಂದ ಮಾಡಿ, ಒಳ್ಳೆ ದಿನ ಅಂತ ಹೇಳ್ಬೋದು. ಅಭಿಷೇಕಕ್ಕೂ ಕೊಡಬೇಕು ಮೇಡಮ್, ನಾವು ಬೆಣ್ಣೆ ಅಲಂಕಾರಕ್ಕೆ ಕೊಡಬೇಕು, ಶನಿವಾರನೇ ಕೊಡಿ, ತುಂಬ ಒಳ್ಳೆಯದು. ಸೊ ಏನಾದರೂ ನಿಮ್ಗೆ ಡೌಟ್ಸ್ ಇತ್ತು ಖಂಡಿತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಶೇರ್ ಮಾಡಿ, ಪ್ರತಿಯೊಬ್ಬರಿಗೂ ಸಹ ಈ ವಿಡಿಯೋ ಅವಶ್ಯಕತೆ ಇರುತ್ತೆ. ಇಷ್ಟು ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸೋಣ. ಸರ್ವೇ ಜನ ಸುಖಿನೋ ಭವಂತು, ಸನ್ಮಂಗಳಾನಿ ಭವಂತು. ಧನ್ಯವಾದಗಳು.